ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ಸಂಪಾದನೆ ಮಾಡಿರುವಂಥ ಈ ಗಂಗಾಪ್ರಸನ ಅರ್ಥಾತ್ ಸಂಗ್ಯಾಬಾಳ್ಯ ಅರ್ಥಾತ್ ಮಿತ್ರದ್ರೋಹಿ ಅನ್ನುವಂಥ ಈ ಒಂದು ಸನ್ನಾಟವನ್ನು ನಮ್ಮ ವಾಹಿನಿಯ ಮುಖಾಂತರವಾಗಿ ನಾನು ವಾಚನ ಮಾಡ್ತಾ ಬಂದಿದ್ದೀನಿ. ಉತ್ತರ ಕರ್ನಾಟಕದ ಅತ್ಯಂತ ಜನಪ್ರಿಯವಾದಂಥ ಒಂದು ಸನ್ನಾಟ ಸಂಗ್ಯಾಬಾಳ್ಯ. ಈ ಸಂಗ್ಯಾಬಾಳ್ಯದ ಒಂದು ಸೊಗಡನ್ನು ಆಸ್ವಾದನೆ ಮಾಡೋದ್ರೊಳಗೆ ಒಂದು ಆನಂದನೇ ಇದೆ. ಕೈಲಾಸದೊಳಗ ಪಾರ್ವತಿ ಶಿವನ ತೊಡೆ ಮ್ಯಾಲ ಕುಂತ ಗಣಪಗ ಮಾಡುವೆ ನಾ ಶರಣ ನಾಂದಿಯಿಂದ ಪ್ರಾರಂಭವಾದಂಥ ಈ ಒಂದು ಕತೆ ಸಂಗ್ಯಾಬಾಳ್ಯ ಆಪ್ತ ಮಿತ್ರರು ಕೂಡಿಕೊಂಡು ಇಬ್ಬರು ಪರಸ್ಪರ ಒಬ್ಬರಿಗೊಬ್ಬರಿಗೆ ಭೇದ ಭಾವ ಇಲ್ಲದಂತೆ ಎಲ್ಲ ದೃಷ್ಟಿಯಿಂದ ಒಂದೇ ಮನಸ್ಕರಾಗಿ ಬಸವಣ್ಣನ ಜಾತ್ರೆಗೆ ಹೋದಾಗ ಗರತಿ ಗಂಗಾಳನ ಒಂದು ರೂಪಕ್ಕೆ ಮನಮೋಹಿತನ ಅಂತ ಸಂಗ್ಯಾ ಅವಳನ್ನು ಹೇಗಾದರೂ ಮಾಡಿ ನಾನು ಪಡಿಬೇಕು ಅನ್ನುವಂಥ ಲವಲವಿಕೆಯನ್ನು ಬಾಳ್ಯನ ಮುಂದೆ ಇಟ್ಟಾಗ ಬಾಳ್ಯ ಎಷ್ಟೇ ಆದರೂ ಬುದ್ಧಿವಂತ ಬ್ರಾಹ್ಮಣ. ನೋಡಪ್ಪ, ಅನ್ಯ ಸ್ತ್ರೀಯರನ್ನು ನಾವು ಯಾವ ಕಾಲಕ್ಕೂ ಕಣ್ಣೆತ್ತಿ ನೋಡಬಾರದು, ತಪ್ಪಾಗ್ತತಿ. ಯಾಕಂದರೆ ಅವಳು ಸಾಮಾನ್ಯ ಎಲ್ಲ ಗರತಿ ಹೆಣ್ಣು ಮಗಳು. ಒಬ್ಬ ಗಂಡ ಅದಾನ, ಅದಕ್ಕೆ ಅಂದ್ಕೂಡಲೇ ಅಂಥ ಹೆಣ್ಣುಮಕ್ಕಳು ನಾವು ತಾಯಿ ದೃಷ್ಟಿಯಿಂದ ನೋಡಬೇಕು, ನಮ್ಮ ಮನೆಯಾಗಿನ ಅಕ್ಕ ತಂಗಿಯರು ನೋಡಬೇಕಂತ ಹೇಳಿದ್ರು ಕೂಡ ಗೆಳೆಯ ಸಂಗ್ಯಾ ಇಲ್ಲ ಗೆಳೆಯ ಆಕೆನ ಏನೇ ಇರುವತ್ತಕ್ಕ ನನ್ನ ಸಲುವಾಗಿ ಈ ಕೆಲಸ ಮಾಡಬೇಕು ಆಗೋದಿಲ್ಲಪ್ಪ ಗೆಳೆಯ ತಂದು. ಇಲ್ಲ ಗೆಳೆಯ, ನಾನು ಆಕೆ ಇರಲಿಲ್ಲ ಅಂದ್ರೆ ನನ್ನ ಜೀವ ಒಲಿವಿಲಿ ಏನಾಗ್ತೈತಿ, ಹೆಂಗಾರ ಮಾಡಿ ನನ್ನ ಸಲುವಾಗಿ ಕೆಲಸ ಮಾಡಬೇಕಂದ ಕೂಡಲೇ ಈ ಅಣ್ಣದವ್ರು ಅನ್ನೋದು ಭಾಳ ಅಂತಂದ್ರೆ ಸಂದಿಗ್ಧತೆ ಉಳಿಸಿರ್ಬಿಡ್ತಾರೆ. ಈ ಕಡೆ ನೋಡಿದರೆ ಪರಸ್ತ್ರೀಯರು ಕೂಡ ಗಮನ ಹರಿಸಬಾರದು ಒಂದು, ಈ ಕಡೆ ಆಪ್ತಗೆಳೆಯ ಸಂಜ್ಞಾನ ಋಣದಾಗ ಬಾಳೆ ಬಿದ್ದಾಗ ಅನಿವಾರ್ಯವಾಗಿ ಏನು ಹೇಳ್ತಂತಂದ್ರೆ ಗಂಗಾನ ಮನೆಗೆ ಹೋಗಿ ಹೇಳ್ತಾನ, ಅದೇನ ಗಂಗವ್ವ ಮನೆಯಾಗ ಅದೇನ ತಂಗ್ಯವ್ವ ಮನೆಯಾಗ ಬಾರವ್ವ ಬಾಳೆ ಬಂದಿನ ಹೊರಗೆ ಮಾತೊಂದ ಹೇಳಬೇಕಾಗಿ ನಿನಗೆ. ಹೋಗಿ ತನ್ನದೇ ಅಂತ ಮಾತಂತ ಹೇಳಿದಾಗ, ಯಾಕನ್ನ ನೀವು ಎಂದೂ ನಮ್ಮ ಮನೆಗೆ ಬಂದವರಲ್ಲ ಇಲ್ವಾ, ಒಂದು ಇದೈತಿ ಅಂದ್ಕೂಡ, ಹಾಗಾದರೆ ಹೇಳಪ್ಪ ಏನು ಕೆಲಸ ಬಾಳಪ್ಪನ್ನ, ಹೇಳಪ್ಪ ಏನು ಕೆಲಸ, ನಮ್ಮ ಮನೆಗೆ ಬಂದಂಥ ಕಾರಣ ನಿನಗೆ ಬಂದ ವಿಪತ್ತಾದರೂ ಏನ. ಹೆಣ್ಣುಮಗಳು ನಿನಗೇನು ಹಂಗೆ ಕಷ್ಟ ಬಂದೈತಪ್ಪ, ಯಾಕಂದ್ರೆ ಒಂದೇ ದಿನದ ನಮ್ಮ ಮನೆ ಬಾಗಿಲಿಗೆ ಬಂದೆ ಅಂದ ಕೂಡಲೇ ಯಾರಿಗೆ ಒಂದು ಸಹಾಯವನ್ನು ಯಾಚಿಸಿ ಬಂದವರಿಗೆ ಅವ್ರಿಗೆ ನಮ್ಮ ಸಾಧ್ಯ ಸಹಾಯ ಮಾಡೋದು ನಮ್ಮ ಧರ್ಮತಿ. ಮತ್ತು ನನ್ನ ಗಂಡನೂ ಊರಾಗಿಲ್ಲ, ಮೈದುಂಡ್ರೂ ಇಲ್ಲ, ಯಾಕೆ ಏನು ಅಂತ ಹೇಳಿದಾಗ ಏನಿಲ್ಲವಾ, ಮತ್ತು ನೀವು ನೀವು ಬಸವನ ದೇವರಿಗೆ ಹೋಗಿದ್ದಿಲ್ಲ. ಹೌದಪ್ಪ ಬಾಳಪ್ಪ ನಾವು ಹೋಗಿದ್ವಿ, ಹಾಗಾದ್ರೆ ಅಲ್ಲಿ ಏನಾದ್ರು ನಿಮ್ದೇನು ಕಳೆದೈತಿ ಏನಿ ಅಂತ ಕೇಳಿದ. ಹೌದನ್ನ, ಯಾಕಂದರೆ ಗಂಗಾ ಪರಮನ ಕೂಡ ಬಸವಣ್ಣ ದೇವರಿಗೆ ಹೋದಾಗ ಅವಳ ಕೊಲ್ಲಲಿರ್ತಕ್ಕಂಥ ಒಂದು ಈ ಬಂಗಾರದ ಒಂದು ಸರಿಗೆ ಎಲ್ಲೂ ಮಾಯದ ಕೂಡಲೇ ಬಂಗಾರ ಅಂತಿಂತ ಸರಿಗೆ ಅಲ್ಲ ಸೇರ ಬಂಗಾರ ಸರಿಯೇ, ಗಂಡ ಏರ್ಯಾನ ಮುಂದೆ ಏನು ಹೇಳಲಿ ಪಂಟ, ಏನು ಘಾತವ ನಾದೀತ ಪರಮ್ಮ ಕೇಳ ಕೊಳ್ಳಾಗಿನ ಸರಿಗೆ ಹಾದೀತ. ತನ್ನ ವೇದನೆಯನ್ನು ಪರಮಳ ಮುಂದೆ ಹೇಳಿಕೊಂಡಾಗ ಪರಮ ಆತವ ಈ ಮಾತನ್ನು ಯಾರಿಗೆ ಹೊಡೆದು ಬೇಡ, ತವ್ರ ಮನ್ಯಾಗ ಹೋದ್ರೆ ತವ್ರ ಮನೆಯವ್ರು ಕೊಡ್ಸೋಕ್ಕಾಗಲ್ಲ, ನಿನ್ನ ಗಂಡ ಮೊದಲ ಸೀಟ್ಗೆ ಮೈದುಂಡ್ರು ಅವರು ಸೀಟ್ ಕರ್ತಾರು, ಅದಕ್ಕೆ ಇದನ್ನು ನನ್ನ ಮಾತಿನಾಗ ನಮ್ಮ ಮನಸ್ಸಿನಾಗ ಇಟ್ಕೊಡು ಅಂತ ಹೇಳಿದ್ದೆವು ಅಂಥ ಸರಿಗೆ ನಿಮಗೆ ಸಿಕ್ಕತ್ತೇನು ಅಂದ ಕೂಡಲೇ, ಹೌದು ಆ ತಂಗಿ ನನಗೆ ಸಿಕ್ಕಿಲ್ಲ, ನನ್ನ ಜೀವದ ಗೆಳೆಯ ಸಂಗ್ಯಾಗೆ ಸಿಕ್ಕತಿ, ಮತ್ತು ಏನು ಮಾಡ್ಬೇಕನ್ನ ಹಂಗಾರೆ ನಂಗೆ ಅದನ್ನ ಇರಿಸಿಗೂ ಕೊಡು. ಅಲ್ಲವಾ ಹೆಂಗೆ ಇಸಿದು ಕೊಡಲಿ ನೋಡು, ನೀ ನನ್ನ ಮಾತು ಕೇಳ್ತೇವೆ ಅಂತಂದ್ರೆ ನಾನು ಹೇಳ್ತಿ ಏನು ಹೇಳು ಅಂದ ಕೂಡಲೇ, ನೋಡುವ ಅವಾಗ ನಿನ್ನ ಮ್ಯಾಲೆ ಭಾಳ ಒಂದು ಪ್ರೀತಿ ಆಗೈತಿ, ಅದಕ್ಕೆ ನೀನು ನನ್ನ ಮಾತು ತಪ್ಪು ತಿಳ್ಕೋದಿಲ್ಲ ಅಂತಂದ್ರೆ ನೀನು ಅವನ ಮನೆಗೆ ಹೋಗಿ ಎಲೆಡಕ್ಕೆ ತಿಂದು ಬರ್ಬೇಕಂತ ಹೇಳ ನೋಡುವ. ಹಲ್ಬಾಣ ಎಂಥ ಮಾತಾಡಿದಣ್ಣ ನೋಡು, ಬಂಗಾರಕ್ಕಿಂತನೂ ಹೆಣ್ಣು ಮಕ್ಕಳಿಗೆ ಸಿಗಲ್ಲ ಅನ್ನೋದು ಭಾಳ ಪವಿತ್ರತೆ. ಇದೆಂಥ ಕೆಲಸ ಮಾಡಲಿಕ್ಕೆ ನಿನಗೆ ನಾಚಿಕೆ ಬರ್ತೈತಿಲ್ಲ ಬಾಳಣ್ಣ. ಅಂದರೆ ಇಂಥ ಕುಂಟಲ್ತನ ಗಂಡಸಾಗಿ ಮೆಸಿ ಹೊತ್ತು ನೀವು ಮಾಡೋದೇನದು
ನೋಡು, ಅಲ್ಲೂ ಲೆಕ್ಕ ಆಡೋದಕ್ಕೆ ಅಲ್ಲದ ಮಾತೊಂದು ಹೇಳೋದಕ್ಕೆ, ಗೆಳೆತನ ಬೇಕಾದರೆ ಜಾರತನ ಮಾಡಬೇಡ, ಗೆಳೆತನ ಬೇಕಾದರೂ ಜಾರತನ ಮಾಡಬೇಡ, ಅಲ್ಲೂ ಲೆಕ್ಕ ಆಡೋದಕ್ಕೆ ಅಲ್ಲದ ಮಾತೊಂದು ಹೇಳೋದಕ್ಕೆ. ನೋಡಪ್ಪ ಬಾಳಣ್ಣ, ನೀನು ನಮ್ಮ ಅಣ್ಣ ಸರಿ ಅಂತ ಹೇಳಿ ಇಂಥ ಕೆಲಸ ಮಾಡಕತ್ತಿದ್ದು ಸತ್ಪ, ಇಂಥ ಎಂದೂ ಮಾಡಬಾರ್ದು. ಕುಂಟಲ್ತನ ಗಂಡಸಾಗಿ ಮೇಷವತ್ತು ಗಂಡಸ ನೀವು ಮಾಡಬಾರ್ದು. ನೋಡು, ಏನೇ ಆಗಲಿ, ಈಗ ನೀನು ನನ್ನ ಮನೆಗೆ ಬಂದ ನಾನೇನಾಗಿದ್ದಂಥ ಒಂದು ಕುಂಟಲ್ತನ ಮಾಡ್ಕೋಬೇಕಂತೇಳಿ ಹೀಗೆ ಕೇಳಿದಿ. ಹಂಗೆ ನಿನ್ನ ಮನೆಗೆ ಬೇರೆ ಯಾರಾದರೂ ಬಂದ ನಿಮ್ಮ ಮನೆ ಹೆಣ್ಣು ಮಕ್ಕಳನ್ನು ಹಿಂಗೆ ಕೊಡುವಂತ ಹಿಂಗೆ ಯಾರು ಕೇಳಿದ್ರೆ ನೀ ಏನು ಸುಮ್ಮರ್ತೀನಪ್ಪ? ಹೇ, ಏನಂತ ಹಿಂಗವ ಏನಂತ ಮಾತಾಡ್ತಿ? ನೀನು ಕುಂಟಲ್ತನ ನನಗೆ ಮಾಡಂದಿ. ನಮ್ಮ ಮನೆಗೆ ಯಾರು ಬಂದಕ್ಕೆ ಕೇಳ್ತಾರೆ? ನಾನು ಎಂಥ ಬಂದೇನೆ, ಯಾವ ಬುಸ್ಡಿ ಮಗ ನಮ್ಮ ಮನೆಗೆ ನಮ್ಮ ಮನೆ ಹೆಣ್ಮಕ್ಳಿಗೆ ಕೇಳವ? ನೋಡಣ್ಣ, ಇಲ್ಲೇ ಎಷ್ಟು ಫರಕ್ ಆಕತಿ. ನೀನು ಬಂದು ನಿಮ್ಮ ಗೆಳೆಯ ಸಂಗ್ಯಾನ ಮನೆಗೆ ಹೋಗಿ ಎಲ್ಲೆಡಿಕೆ ತಿಂದು ಬಾ ಅಂತ ಹೇಳ್ತಿ, ಇದು ನಿನ್ನ ಮಾತು ಅಲ್ಲ. ಈಗ ನಾನು ನಿನಗೆ ಹಂಗೆ ಮಾತಿಲೇ ಹೇಳಿದ್ರೆ ಎಷ್ಟು ಸಿಟ್ಟು ಬಂತು. ಮತ್ತು ನೀನು ಹೇಳಿದಕ್ಕೆ ನನ್ನ ಗಂಡ ಮೈದಂಡ ಕೇಳಿದ ಇಲ್ಲೇ ಕಡ್ದು ಚೂರು ಮಾಡ್ತಾರೆ. ಹಾಂ ನೋಡಿ, ಈಗ ಹೆಂಗೆ ಬಂತು ನಿನಗೆ ಸಿಟ್ಟ? ನಿನ್ನ ವಕೀಲಿಕೆ ಮಂದಿ ಮ್ಯಾಲೇನ ಇನ್ನೊಮ್ಮೆ ಇಂಥದ್ದೇನಾರ ಮಾತು ನಿನ್ನ ಬಾಯಿಂದ ಬಂದ್ರೆ ನಿನ್ನ ಬಾಯಾಳಿಗೆನು ಒಂದೂ ಹಲ್ಲು ಉಳಿದಿಲ್ಲ. ನನ್ನ ಗಂಡ ಮೈದುಂಡ್ರ ಗೊತ್ತೈತಿಲ್ಲೋ, ಅದೇನು ಮಾಡ್ತಿ? ಬಂದದಿ ನೋಡು, ಸುಮ್ಮನೆ ಹೋಗುವಂಥವನಾಗು. ಏನು ಮಾತಂಗಿ ಹಿಂಗೆ ಯಾಕೆ ಮಾತಾಡ್ತೀಯ? ನನ್ನ ಮಾತು ನಿನಗೆ ತಿಳಿಲಿಲ್ಲವ? ಈ ಮತ್ತಾದರೂ ಹೇಳ್ತೀನಿ ಕೇಳು. ಅಲ್ಲ, ಇನ್ನೂ ಏನು ಹೇಳಾಮದೀನಿ? ಹೇಳುವಲ್ಲ, ಹೇಳಿದಿಲ್ಲ. ಮತ್ತೇನು ಹೇಳ್ಬೇಕತ್ತೈತಿ? ಏನೇ ಹೇಳ್ಬೇಕಂದ್ರೆ ಇನ್ನು ಎತ್ತರದಿಂದ ಹೇಳು. ಅಂಥದ್ದೇನ ಮಾಡಿನೇ ನಾನಾ ಮುಯಿಗೆ ಮುಯಿಂದ ತಿಳಿದೀನಿ, ಒಲ್ಲೆಂದರೆ ಹೋಗತೀನಿ ಸುಮ್ಮನ. ಅಂಥದ್ದೇನ ಮಾಡಿನಿ ನನಗೆ ನಾನಾ, ಬೆನ್ನ ಬಡಿಬ್ಯಾಡ ನೀನ, ಹೋಗತೇನೆ ಸುಮ್ಮನೆ ನಾನ. ಏನವ್ವ ಗಂಗವ್ವ ತಂಗಿ, ನೀವು ಅಲ್ಲಿ ಅಂತಂದ್ರೆ ಮತ್ತು ಅದಕ್ಕೆ ನಾ ಏನು ಮಾಡಕ್ಕೆ ಸುಮ್ಮನೆ ಹೋಗ್ತೀನಿ. ನೋಡು, ನನಗೆ ಸುಮ್ಮನೆ ನೀನು ಅಪಮಾನ ಮಾಡಬೇಡವ. ಅಪಮಾನ ಅಂತ ತಿಳ್ಕೊಂಡು ಅಲ್ಲ, ನೀನು ಬಂದು ಇಂಥ ಕೆಲಸ ಮಾಡಕತ್ತಿದ್ಯಾರ ಖಬರ್ ಐತಿ ನಿನಗೆ? ನೋಡು ಬಾಳಣ್ಣ, ಏನೇ ಇರಲಿ ತಂಗಿ ಮನೆಗೆ ಭಾಳ ದಿವ್ಸಕ್ಕೆ ಬಂದದಿ ಅಣ್ಣ. ಈ ಕೀಲಿ ಕೈಯಾರೆ ತಗೊಂಡು ಹೋಗಿ ಕೀಲಿ ತೆಗೆದು ಅದರಾಗ 3 ಮುತ್ತಿನ ಬಾವಲಿ ಅದಾವಣ್ಣ. ನಾನು ಒಳಗೆ ಹೋಗಿ ಟ್ರಂಕಿನಾಗೆ ಒಂದು ತೊಗೊಂಡು ಬರ್ತೀನಿ. ಆಮೇಲೆ ನನಗೆ ಚೆನ್ನಾಗಿ ಹೇಳ್ತೀನಿ, ಇಲ್ಲೇ ನಿಂದ್ರು ಅಂತ. ನಾವು ಆತವಾ ತಂಗಿ, ಆದದ್ದಾಗಿ ಹೋತು. ಗಂಗವ್ವಕ್ಕ, ನಾನಿಷ್ಟ ಕೇಳಿದ್ದಕ್ಕೆ ನೀನು ನನಗೆ ಈ ರೀತಿ ಮಾಡಿದಿ. ಈಗ ನಾನು ಈ ಪೆಟ್ಟಿನಾಗಿಂದ ಬಂಗಾರದ ಬಾವಲಿ ಪೆಟ್ಟಿಗೆ ಕೀಲಿ ತೆಗೆದುಕೊಂಡು ಬಂದು ನನಗೆ ಕೊಡ್ತಂತಿ. ಅದಷ್ಟು ನನ್ನ ಮ್ಯಾಲೆ ಹಾಕಿ ತುರಂಗದ ಕೊನೆ ಕಳಿಸ್ಬೇಕಂತ ಮಾಡಿ ಏನವ ಅಂದ್ರೆ ತೀತ ನನ್ನ ಹೇಳಿದ್ದು. ನೋಡು, ಯಾರೇ ತಪ್ಪು ಮಾಡಿದರೂ ತಪ್ಪಿಗೆ ಪ್ರಾಯಶ್ಚಿತ ಆಗಬೇಕು. ನೋಡು, ನೀ ಮಾಡಿದ್ದೇನು ಸಾಮಾನ್ಯ ತಪ್ಪ ತಿಳ್ಕೊಂಡು ಪರಸ್ತ್ರೀಯರನ್ನು ಈಗ ಯಾವ ರೀತಿ ಹೀಗೆ ಕೇಳಬಾರ್ದು. ಬಾಳಣ್ಣ, ಹಿಂಗೆ ನೀ ಮಾಡ್ತೀಯಂತ ನಾನಂತ ಕೆಲಸ ಮಾಡಿದ್ಲಪ್ಪ. ಇದೊಂದು ನಿನಗೊಂದು ಪಾಠ ಆಗಬೇಕಷ್ಟೆ. ಮರೆಯದಂಗೆ ನೀನು ನೆನಪಿನ ಇಟ್ಕೋಬೇಕು. ನಿನಗೆ ನಾನು ಬಾವಲಿ ಇಡಿಸ್ತೀನಿ ನೋಡಪ್ಪ. ಈಗ ನೋಡು, ಈ ಕಡೆ ಬಾ, ಕಿವಿತ ಹಂಗಾರ್ತಂಗಿ ಕೀಲಿ ಕೈ ತತ್ತಾವ. ಈಗಲೇ ಹೋಗಿ ಪೆಟ್ಟಿಗೆ ಕೀಲಿ ಕೈ ತೆಗೆದು ಬಂಗಾರದ 3 ಬಾವಲಿ ತೊಗೊಂಡು ನಾನು ಅವನ್ನ ಇಟ್ಕೋತೀನಿ ನಿನ್ನ ಕೈಯಾರೆ. ತಗೋ ಇಲ್ಲಿ ಚಾವಿ ತಗೋ, ಇಲ್ಲಿ ಐತಿ ನೋಡಿ ಒಳಗೆ, ತಗೊಂಬ. ನಾನು ತೊಗೊಂಬರ್ಲಿವ, ಮತ್ತು ಯಾರು ತೊಗೊಂಬರ್ಬೇಕು? ತೊಗೊಂಡು ಬಾರ್ಬ ತತಾಯಿ ನನ್ನ ಕೈಯಾಗ. ಏನು ಮತ್ತಂಗೆ ನೀ ತೊಗೊಂಡು ಬಾ ಅಂದು ನಿನ್ನ ಮಾತಿನ ಪ್ರಕಾರ ತಂದೀನಿ, ತಗೋರವ್ವ. ನಿನ್ನ ಕೈಯಾರೆ ನನಗೆ ಕೊಡು. ಅವನ್ನ ನಮ್ಮ ಊರಿನ ಪತ್ತಾರ ಕಡೆಯಿಂದ ಕಿವ್ಯಾಗ ಇಡಿಸಿಕೋತಾನೆ ಬಿಡುವ. ನೋಡಪ್ಪ ಬಾಳಣ್ಣ, ಹಂಗಲ್ಲ. ಯಾವ ಪತ್ತಾರ ಯಾಕೆ ಬೇಕು? ಅಕ್ಕನ ಬಂಗಾರ ತಿನ್ನು ಸಹಿತ ಪತ್ತಾರ್ಗೆ ಬಿಡೋದಿಲ್ಲ.
ನೋಡು ಪತ್ತಾರೇನು ಬೇಡ, ನಾನು ನಿನ್ನ ಕಿವ್ಯಾಗ ಇಡಿಸ್ತೇನೆ, ಕುಂಡ್ರಿ ಇಲ್ಲಿ. ಹಂಗಾದ್ರೆ ತಂಗಿ ಇಳಿಸುವಂಥ ಒಳಗುವ ಬಾವಲಿ, ನಿನಗೆ ಬಾವಲಿ ಬೇಕು, ಬಂಗಾರ ಬಾವಲಿ. ಹಾಗಾದ್ರೆ ಕುಂಡ್ರ ಬಾಯಿ ಇಲ್ಲಿ ಬನ್ನಿ ನೋಡುವ ತಂಗಿ, ಇಲ್ಲಿ ಕಿವಿಯಾಗನ ಇಳಿಸಿಬಿಡುವ. ಅಲ್ಲ, ನಿನಗೆ ಬಾವಲಿ ಬೇಕು, ಬಂಗಾರ ಬಾವಲಿ. ನೀ ಮಾಡು ಕೆಲಸಕ್ಕೆ ಬಂಗಾರ ಬಾವಲಿ ಅಲ್ಲ, ನಿನ್ನ ಕಿವಿನ ತೆಗೆದ್ಬೇಕ. ಕುಂಡ್ರೆ ಈಗ ಹೇಳು, ಮತ್ತೆ ಕುಂಡ್ರೆ ಹೇಳೆ, ಕೊಂಡ್ರೆ ಹೇಳ ತೀತಲು ಇವ ನೋಡು ಬಾವಲಿ. ಅಯ್ಯೋ ಇವ ಎಷ್ಟು ಉರಿಯಾಕೈತ ತಂಗಿ, ಕೈ ಬಿಡು. ಅಥವಾ ತಂಗಿ ನೋಡು, ನೀ ಹೇಳ್ದಂಗೆ ಕುಂತೀನಿ, 3 ಸಲ ಎದ್ದೀನಿ, ಏನು ಕೊಟ್ಟೆ ಇವ ಬಾವಲಿ, ನನ್ನ ಕಿವಿ ಉರಿಯಾಕೈತಿ ನೋಡು ತಂಗಿ. ನೋಡಪ್ಪ ಅಣ್ಣ, ಮಾಡಿದ್ದನ್ನು ಮಾರಾಯ. ಯಾವಾಗೂ ಮನುಷ್ಯ ಆಗಿ ಹುಟ್ಟಿ ಬರುವುದನ್ನ ಭಾಳ ಪುಣ್ಯದಂತ ಹೇಳ್ತಾರೆ. ಅಂಥ ಮನುಷ್ಯರಾಗಿ ಬಿಟ್ಟು ಬಂದ ಮೇಲಾಗಿ ಗಂಡಸಾಗಿ ಹುಟ್ಟಿ ಬಂದಿದ್ದಿ. ಗಂಡಸಾಗಿ ಇಂಥ ಕುಂಟ್ರಲ್ ತಂದು ಕೆಲಸ ಮಾಡೋಕೆ ಬಂದದಿ. ನಿನಗೆ ಇನ್ನೂ ಏನು ಕಿವಿ ಎಡ್ಡೆನ ಕೇಳಬೇಕಾಗಿತ್ತು, ಅಷ್ಟಕ್ಕೆ ಕೊಟ್ಟಿದ್ದೀನಿ. ಸಾಕಿಲ್ಲ ತಂಗಿ, ಸಾಕು ಬಿಡುವ, ಸಾಕು ಯಾಕನ್ನ ಮತ್ತೆ ಕೊಂಡ್ರು ಮತ್ತೆ ಹೇಳ್ತೀನಿ ತಂಗಿ. ನಂದು ತಪ್ಪಾತು ಬಿಡವ, ಮರಿಯೋನು ತಪ್ಪಾತು, ರಗಡ ಆತ್ವಾ, ಇನ್ನೆಂದಿಗೂ ಇಂಥ ಹಲ್ಕ ಕೆಲಸ ಮಾಡೋದಿಲ್ಲ ತಂಗಿ. ನಂದು ತಪ್ಪಾತು, ನೀನು ನನ್ನನ್ನು ಕ್ಷಮಿಸಿಬಿಡವ, ಹಿಂಗೆಂದೂ ಮಾಡೋದಿಲ್ಲ. ನಾ ಅಷ್ಟಲ್ಲ, ಯಾರೇ ಆದರೂ ಇಂಥ ಹೀನ ಕೆಲಸ ಮಾಡಬಾರದು ಹೇಳ್ತೀನಿ. ಅಣ್ಣ ಭಾಳಣ್ಣ ಹೇಳುವ ತಂಗಿ. ಗಂಗಮ್ಮ ಪರಸ್ತ್ರೀಯರನ್ನು ಪಾರ್ವತಿ ದೇವಿ ಅಂತ ತಿಳಿದು ನಡಿಬೇಕಂತ ಹಿರಿಯರು ಹೇಳ್ತಾರೆ. ಯಾಕೆ ಹೆಣ್ಣಾಗಿ ಹುಟ್ಟಿ ಬರೋದು ಅಂತಂದ್ರೆ, ಆಕಿ 2 ಮನೆ ಬೆಳಗಕ್ಕೆ ಬಂದಿರ್ತಾಳಪ್ಪ. ತನ್ನ ತವ್ರ ಮನೆಗೂ ಕೀರ್ತಿ ತರಬೇಕು, ಗಂಡನ ಮನೆಗೂ ಹೆಸರು ತರಬೇಕು. ಅಲ್ಲ, ಇದು ನಿಮಗೆ ತಿಳಿಬೇಕ, ದೊಡ್ಡವ್ರಿಗೆ ನಮ್ಕಿಂತ. ನಿನ್ನ ಗೆಳೆಯ ಸಂಗ್ಯಾಗ ಅವಾಗಾದ್ರೂ ಹೇಳು. ಮತ್ತು ನಿನಗೆ ನಾ ಏನು ಕೊಟ್ಟಿಲ್ಲ, ಈ ಮುತ್ತಿನ ಬಾವಲಿ ಗೊತ್ತೈತಿಲ್ಲೋ? ಅಯ್ಯಯ್ಯವ್ವ, ನೀ ಕೊಟ್ಟದ್ದು ಕಿವಿನ ಉರಿಯಾಕತೈತಿ. ಹಾಂ, ಹಿಂಗೆ ನಾ ನಿನಗೆ ಹೆಂಗೆ ಕೊಟ್ಟಿಲ್ಲ, ಹಂಗೆ ಆ ನಿನ್ನ ಜೀವನದ ಗೆಳೆಯಾಗ ನೀ ಮರಿದನ ನಾ ಗಂಗಾ ಕೊಟ್ಟ ಅಂಥೇಳಿ ಹಿಂಗೆ ಕೊಡ್ಬೇಕು ನೋಡಣ್ಣ, ಮತ್ತು ಮರಿಬಾರ್ದು. ಅಯ್ಯ ತಂಗಿ, ಅದ್ರ ಕಾಳಜಿನ ಬಿಡೆಯವ್ವ. ನೀ ಕೊಟ್ಟದ್ದ ಉರುಪ ನನಗೆ ಹೊಟ್ಯಾಗ ಅಷ್ಟಲ್ಲ, ನೆತ್ತಿ ಮೇಲೆ ಅಲ್ಲಿ ಮಠ ಉರಿಯಾಕತೈತಿ. ನೀನು ಪ್ರೀತಿಗಿಂತ ಹೆಚ್ಚು ಪ್ರೀತಿ ಕುಡಿಸಿ ನನ್ನ ಜೀವಗಳ ಸಂಗ್ಯಾಗಿ ಬಾಲ್ ಇಡಿಸ್ತು ನೋಡು ತಂಗಿ. ನಾ ಇನ್ನು ಬರ್ತೀನಿ ತಂಗಿ, ತಪ್ಪಾತು ನಂದ. ಅಲ್ಲ ಬಾಳಣ್ಣ, ನೋಡಪ್ಪ, ಮನುಷ್ಯ ಆದಮೇಲೆ ಯಾರೇ ಆಗಲಿ ತಪ್ಪು ಮಾಡೋದು ಸಹಜಿಕದ. ಆದರೆ ಮನುಷ್ಯ ತಪ್ಪು ಮಾಡಿದ್ದಕ್ಕೆ ಪಶ್ಚಾತ್ತಾಪ ಪಟ್ಟ ಒಳ್ಳೆಯವರಾಗಿ ನಡೆದ್ರೆ ಅದಕ್ಕಿಂತ ಹೆಚ್ಚಿಂದ ಏನೂ ಇಲ್ಲ. ನೋಡು, ಹೇಳಿ ಬಾಡಿದಿ ಆಗಿದ್ದು ಹಿಂಗೆ ಅಂದು ಮಾಡಬಾರ್ದು. ನೆನಪಲೆ ಮಾತ್ರ ಈ ಬಂಗಾರದ ಬಾವಲಿ ನಿನ್ನ ಗೆಳೆಯಾಗ ಇಡಿಸೋದು ಮಾತ್ರ ಮರಿಬೇಡ ನೋಡಪ್ಪ. ಅದ್ರ ಕಾಳಜಿ ಬಿಡತ್ತಂಗೆ ಹೇಳಿಲ್ಲ ನನಗೆ. ನಿನ್ನ ಪ್ರೀತಿ ಜೋಡಿ ನಂದಟ್ಟು ಪ್ರೀತಿ ಕೂಡಿಸಿ ಅವ್ಗೆ ಬಾಲಿ ಇಡಿಸ್ತಾನೆ. ತಿಳ್ತಲು ತಂಗಿ, ಬರ್ತೀನಿವ. ಹಲೋ ಬಾಳಣ್ಣ, ಮನೆಗೆ ಬಂದಿದ್ದಿ, ಅಲ್ಲಿಂದ ಇಲ್ಲಿಗೆ ಬಂದ ಅಂದ್ಕೊಳ್ಳಿ ಹಂಗೆ ಕಳ್ಸೋದಪ್ಪ ನಿನ್ನ ಮನ್ಯಾಗ ಮಕ್ಕಳು ಮರಿ ಇರ್ತಾವು. ಮೊನ್ನೆ ನಾವು ಮರಡಿ ಮತ್ತು ಬಸವನ ದೇವ್ರಿಗೆ ಹೋಗಿದ್ದೀವಲ್ಲ, ಪಳಾರ ತಂದೀನಿ ಅಣ್ಣ. ಪಳಾರ ಕೊಡ್ತೀನಿ, ಇಲ್ಲಿ ಉಡಿ ಒಳಗೆ ಕೊಡ್ತೀನಿ ತಂಗಿ. ಅಲ್ವಾ, ನಾನು ನಿನಗೆ ಎಷ್ಟು ಮನಸ್ಸು ನೋಯಿಸಿದ್ರು ಬಾಯಿಂದ ಮಾತಾಡಬಾರ್ದಂತ ಕೆಟ್ಟ ಮಾತಾಡಿದ್ರು ಸಹಿತ ನನ್ನಂತವಾಗ ನೀನು ಎಷ್ಟು ಕರುಣೆಯಿಂದ ಮಕ್ಕಳ ಮರಿ ಇದ್ದವ ನಿನಗೆ ನಾನು ಒಂದು ಸ್ವಲ್ಪ ಪಳಾರ ಕೊಡ್ತೀನಿ, ಬಸವನ ದೇವ್ರ ಪ್ರಸಾದ ಕೊಡ್ತೀನಿ ಅಂತ ಹೇಳ್ತೇವ. ಎಂಥ ದೊಡ್ಡ ಮನಸ್ಸು ತಂಗಿ. ನನ್ನ ಮನುಷ್ಯ ತಪ್ಪು ಮಾಡೋದು ಸಹಜ ಅಂತ ಹೇಳಿಲ್ಲ. ತಪ್ಪು ಮಾಡಿದೆ ಮನುಷ್ಯ, ತಪ್ಪು ಮಾಡಿದೆ ಏನು ಮರ್ಯಾದನ ಮಾಡ್ತವೆ. ನಾವೇನು ದೇವರಲ್ಲ ನೋಡಣ್ಣ. ಇಂದು ಆ ಹಳೆ ನಿಂದು ಚಲೋ ಐತಿ, ಹಂಗನ ನಂದು ವೇಳೆನೂ ಚಲೋ ಐತೆ ಅನ್ನು. ಯಾಕಂದ್ರೆ ಮನ್ಯಾಗ ನನ್ನ ಗಂಡ ಮತ್ತು ಇಬ್ಬರು ಮೈದನರು ವಿರೂಪಾಕ್ಷ ಬಸವಂತ ಅಷ್ಟೇ ಅಲ್ಲ, ಅತ್ತೆ ಮಾವ ಯಾರೂ ಮನೆಯಾಗಿರಲಿಲ್ಲ. ಅವರೇನಾದರೂ ಇದ್ದಿದ್ರೆ ನೀ ಹಿಂಗೆ ಬಂದದ್ದು ಔಷಧಿಯವ್ರಿಗೆ ಗೊತ್ತಿದ್ದಾರ ನಿನ್ನೊಂದು ಕಡೆ ಇರಲಿ, ನಂದು ಮರ್ಯಾದೆ ಹರಾಜಾಗ್ತಿತ್ತಿಲ್ಲಣ್ಣ.
ನನ್ನ ಬಂಗಾರದ ಸರಿಗೆ ಸಿಕ್ಕಿದ್ದ ಸುದ್ದಿ ಕೇಳಿ ನನಗೆ ಆನಂದ ಆಯ್ತಣ್ಣ. ಅದ ನಿಮ್ಮ ಗೆಳೆಯನ ಕಡೆ ಐತಂತಂದು ಇರಲಿ, ಒಟ್ಟು ಸಿಕ್ಕೈತಲ್ಲ, ನೀನು ಹೋಗಿ ಬಣ್ಣ. ನಂದು ಮನ್ಯಾಗ ಭಾಳ ಕೆಲಸ ಐತಿ, ನಾನು ಇನ್ನು ಮನೆಯೊಳಗೆ ಹೋಗ್ತೀನಿ ಅಣ್ಣ. ಆಗಲೇವ ತಂಗಿ, ನಮಸ್ಕಾರ ಯವ್ವ, ದೊಡ್ಡ ಮನುಷ್ಯನಕ್ಕೆವ ನಾನು ಬಿಟ್ಟು. ಆಗಲೇನ ಆದದ್ದಾಗಿ ಹೋಯಿತು, ನೀನು ಕಾಳಜಿ ಮಾಡಬೇಡ, ನೀನು ಹೋಗುವಂಥ ಒಳಗು ಅಂದ್ರೆ ನಾನು ಹೋಗಿ ಬರ್ತೀನಿ ತಂಗಿ. ಹೋಗು, ಮತ್ತೆ ಯಾಕೆ ವಿಚಾರ ಮಾಡ್ತಿ? ಆದಷ್ಟು ನೀವೇನು ಮಾಡಕ್ಕಂತಂದ್ರೆ ಇಂಥ ಕಾರ್ಯವನ್ನು ಯಾವ ಕಾಲಕ್ಕೂ ಮಾಡಬಾರ್ದು. ಪರಸ್ತ್ರೀಯರನ್ನು ಪಾರ್ವತಿ ದೇವಿ ಅಂತ ತಿಳ್ಕೊಂಡು ನಡಿಬೇಕಾದದ್ದು ಧರ್ಮ. ತಿಳಿತಿಲ್ಲೋ?